ನನಗೇನು ಬೇಡ ಮೀನಾಕ್ಷಿ. ನನ್ಗೂ ಬೇಡ ಅಮ್ಮ, ಅವ್ರಿಗೆ ಹೊಟ್ಟೆ ತುಂಬಾ ಬಡ್ಸು. ಅಷ್ಟಕ್ಕೂ ಏನಾಯ್ತು ಅಂತ ಇಬ್ರು ಈ ತರ ಕಿಡಿಕಾರ್ತಿದ್ದೀರಲ್ಲ? ಇನ್ನು ಏನಾಗ್ಬೇಕು ಮೀನಾಕ್ಷಿ? ಹೆತ್ತು ತಂದೆ ಅನ್ನೋ ಗೌರವ ಕೂಡ ಇಲ್ದೇನೆ ಜೈ ಸರ್ ಮುಂದೆ ನನ್ನ ಮರ್ಯಾದನೆ ಮಣ್ಪಾಲ್ ಮಾಡ್ಬಿಟ್ಟ. ಪುತ್ರೋತ್ಸಾಹ ಪುತ್ರ ಹುಡ್ದಾಗಲ್ಲ, ಗೌರವ ಸಿಕ್ತಾಗ ಅಂತ ಓದಿದ್ರು ಕೂಡ ನನ್ ಮೇಲೆ ದ್ವೇಷ ಕೋಪ ಬೆಳೆಸ್ಕೊಂಡ್ರೆ ನಾನೇನ್ ಮಾಡೋದು? ನಿಲ್ಸೋ ನಿನ್ನ ಅಧಿಕ ಪ್ರಸಂಗನ. ಈ ನಾಣಿ ಮುಂದೆನಾ ನಿನ್ನ ಆಟಗಳು? ನೀವ್ ನಾಣಿ ಆಗಿದ್ರೆ ನಾನ್ ಕೇಶವ. ನೋಡ್ದೇನೆ ಮಾತಿಗೆ ಮಾತು ಹೆಂಗೆ ಎದುರುತ್ರ ಕೊಡ್ತಿದ್ದಾನೆ ಇವನು. ಅಶೋಕ ನನ್ನ ಮಗನ. ಏನ್ರಿ ಹೆತ್ತು ಮಗ ಬೆಳೀತಿದ್ರೆ ತಡ್ಕೊಳ್ದೇ ಇರೋ ನೀವು ಒಬ್ಬ ತಂದೆನಾ? ನೀನು ಬೆಳಿಬೇಕು ಅಂತಾನೆ ನನ್ನ ಆಸೆ ಕೂಡ. ತಂದೆನ ಮೀರ್ಸೋ ಮಗ ಆಗ್ಬೇಕು ಹೊರತು ತಂದೆನ ಮುಳುಗ್ಸೋ ಮಗ ಆಗ್ಬಾರ್ದು. ಜೈ ಸರ್ ಮುಂದೆ ನನ್ನ ಮರ್ಯಾದೆ ತೆಗಿಬೇಡದು. ಸಾರ್ ಏನಾದ್ರೂ ಹೇಳಿದ್ರೆ ಮೊದಲು ನಮ್ಮಪ್ಪ ಆಮೇಲೆ ನಾನು ಅಂತ ಹೇಳ್ಬೇಕು. ಆ ಪ್ರಕಾರ ನನ್ನ ಮರ್ಯಾದೆ ಗೌರವ ಪ್ರತಿಷ್ಠೆ ಹೆಸರು ಉಳಿಸ್ಬೇಕು. ಅಂದ್ರೆ ನಿಮ್ ಇಮೇಜ್ ಜಾಸ್ತಿ ಮಾಡ್ಬೇಕು ಅಂತ ನನ್ನ ಡ್ಯಾಮೇಜ್ ಮಾಡ್ಕೊಂತಿದ್ದೀರಾ? ನನ್ನ ಡಾಮಿನೇಟ್ ಮಾಡ್ಬೇಡ ಅಂತಿದ್ದೀನಿ. ಸೀನಾ, ನಿಮ್ ಡ್ಯೂರೇಷನ್ ಕಮ್ಮಿ ಇದ್ರು ರೆಮ್ಯುನರೇಷನ್ ಸೇಮ್ ಅಲ್ವಾಪ್ಪ? ಅಂತ ಎಕ್ಸ್ಪೆಕ್ಟೇಷನ್ ನನಗಿಲ್ಲ. ಮತ್ತೆ ಯಾಕೆ ಈ ಡಿಸ್ಕಷನ್? ಅಬ್ಬಬ್ಬಬ್ಬಬ್ಬಾ, ನಿಲ್ಲಿಸ್ರ ನಿಮ್ ಡಿಸ್ಕಷನ್. ಅಂಕಲ್, ಈ ಟೈಮಲ್ಲಿ ಬಂದಲ್ಲ ಏನು ಇವನು? ಬಾಬಿ, ಏನ್ ಈ ಟೈಮಲ್ಲಿ ಬಂದಿದ್ಯಾ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೇಳಬಿ. ನಾವು ಈ ಮನೆಯನ್ನ ವೆಕೆಟ್ ಮಾಡ್ತಿದೀವಿ. ಯಾಕಬಿ ಅವ್ರೆ? ವಾಟರ್ ಕರೆಕ್ಟ್ ಆಗಿ ಬರ್ತಿದ್ಯಲ್ವಾ? ಕರೆಂಟ್ ಕಟ್ ಕೂಡ ಮಾಡಿಲ್ಲ. ಮನೇಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆಯಲ್ವಾ? ನಾವು ಅದಕ್ಕೆ ಖಾಲಿ ಮಾಡ್ತಿಲ್ಲ. ಮತ್ ಯಾಕಪ್ಪ? ಅವ್ನ್ ಮಾತಿಗೆ ನಮ್ಮ ಮನೆಗೆ ಬರ್ತಿದ್ದಾನೆ. ನಮ್ಗದು ಇಷ್ಟ ಇಲ್ಲ. ಓ, ಜೈ ಸರ್ ಬರ್ತಿದ್ದಾರೆ ಅಂತ ಮನೆ ಖಾಲಿ ಮಾಡ್ತೀನಿ ಅಂತಿದ್ಯಾ? ಆದ್ರೂ ಅವ್ರು ಬರೋದು ನಮ್ಮ ಮನೆಗಲ್ವಾ? ಆದ್ರೆ ಅವ್ನು ಇರೋದು ನಮ್ಮ ಮನೆಯಲ್ಲೇ ಅಲ್ವಾ? ಅವ್ನ ಬಿಹೇವಿಯರ್ ನಂಗೆ ಇಷ್ಟ ಆಗ್ತಿಲ್ಲ. ನಮ್ಮ ಅಮ್ಮನ ಹತ್ರ ತುಂಬಾ ಕ್ಲೋಸ್ ಆಗ್ತಿದ್ದಾನೆ. ಚೆನ್ನಾಗಿದೆ, ಹೆಂಡತಿ ಹತ್ರ ಕ್ಲೋಸ್ ಆಗ್ಬಾರ್ದಾ? ಅಂದ್ರೆ ಅಭಿ ಯಜಮಾನ್ರೆ ಜೈ ಅಂಕಲ್. ನೀನ್ ಇನ್ವಾಲ್ವ್ ಆಗ್ಬೇಡ ಕೇಶವ. ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ನೀನೇ ಅವನ್ನ ಎಂಕರೇಜ್ ಮಾಡಿದ್ದು. ಇಂಡೈರೆಕ್ಟ್ ಆಗಿ ನಮ್ ದಿವ್ಯಾನ್ ಸಪೋರ್ಟ್ ಮಾಡ್ತಿದ್ಯಾ. ನನಗ್ ಗೊತ್ತಿಲ್ಲ ಅನ್ಕೋಬೇಡ. ಜೈ ಸರ್ ತುಂಬಾ ಒಳ್ಳೆಯವರು ಅಭಿ. ಮನೆ ಖಾಲಿ ಮಾಡೋದು ಅಂದ್ರೇನು ಅಬ್ಬಿ? ಯಾಕೆ ಖಾಲಿ ಮಾಡ್ಬೇಕಣ್ಣ? ಖಾಲಿ ಮಾಡ್ತಿದೀವಿ ಅಂತ ನಾನೇ ಅಂಕಲ್ಗೆ ಹೇಳಿದ್ದೀನಿ. ಶೇಖರ್ ಮಾವಾಗ ಫೋನ್ ಮಾಡಿ ಬೇರೆ ಮನೆ ನೋಡಕ್ ಹೇಳು, ನಾವು ಹೋಗ್ಬಿಡೋಣ. ಯಾಕಬ್ಬಿ? ಯಾಕೆ ನಾವು ಬೇರೆ ಮನೆಗೆ ಹೋಗ್ಬೇಕು? ಈ ಮನೆ ಚೆನ್ನಾಗೇ ಇದೆ ಅಲ್ವಣ್ಣ, ಯಾಕೆ ಹೋಗ್ಬೇಕು? ಯಾಕಂದ್ರೆ ನನಗಿಷ್ಟ ಇಲ್ಲ. ಏನ್ ಇಷ್ಟ ಆಗ್ತಿಲ್ವೋ? ನನಗಿಷ್ಟ ಇಲ್ಲ. ಏನ್ ಇಷ್ಟ ಇಲ್ಲ ಅಣ್ಣ? ಅವನ್ ಇಷ್ಟ ಇಲ್ಲ. ಅವನ್ ಈ ಮನೆಗೆ ಬರೋದು ನನಗಿಷ್ಟ ಇಲ್ಲ. ಜೈ ಸರ್ ಬರ್ತಿರೋದು ನಾಣಿ ಅಂಕಲ್ ಮನೆಗಲ್ವಾ ಅಬ್ಬಿ? ಆದ್ರೆ ಅವ್ನು ನಮ್ಮ ಮನೇಲಿ ಇರ್ತಿದ್ದಾನೆ, ನಮ್ಮ ಮನೆಯಲ್ಲೇ ತಿಂತಿದ್ದಾನೆ. ದಿವ್ಯಾ ಜೊತೆ ನಿನ್ ಜೊತೆ ಕ್ಲೋಸ್ ಆಗಿರ್ತಿದ್ದಾನೆ. ಅವನು ಅಲ್ಲದೆ ಅವ್ನ ಇಡೀ ಫ್ಯಾಮಿಲಿನೇ ಕರ್ಕೊಂಡ್ಬರ್ತಿದ್ದಾನೆ. ಆಟ ಅಂತಿದ್ದಾನೆ, ಹಾಡು ಅಂತಿದ್ದಾನೆ. ಇದು ಯಾವುದು ನಂಗೆ ಇಷ್ಟ ಇಲ್ಲ. ನಂಗೆ ಇಷ್ಟ ಇಲ್ಲ. ಅದಕ್ಕೆ ಬೇರೆ ಮನೆಗೆ ಹೋಗ್ಬಿಡೋಣ. ನನ್ನ ಮೇಲೆ ನಿನಗೇನಾದ್ರು ಸ್ವಲ್ಪ ಆದ್ರೂ ಪ್ರೀತಿ ಇದ್ದರೆ ನಾಳೆ ನಾವು ಈ ಮನೆ ಖಾಲಿ ಮಾಡಿಬಿಡೋಣ ಅಮ್ಮ. ನಿನಗಿಷ್ಟ ಆಗ್ಲಿಲ್ಲ ಅಂದ್ರು, ಇಷ್ಟ ಇದ್ರು ಇಲ್ದೇ ಇದ್ರು ನಾವು ಈ ಮನೇಲಿ ಇರ್ಬೇಕು, ಇರ್ತಾ ಇದ್ದೀವಿ ಅಷ್ಟೇ. ಏನಮ್ಮ, ನಾನು ಬೇಡ ಅಂತಿದ್ರೆ ನೀನು ಬೇಕು ಅಂತಿದ್ಯಾ? ನೀನು ಬೇಡ ಅಂತಿರೋದು ನಮ್ಗೆ ಸಿಕ್ಕಿರೋ ಈ ಚಿಕ್ಕ ಆಶ್ರಯನ ಅಬ್ಬಿ. ಇವರು ನನ್ನವರು ಅಂತ ಅವ್ರು ತೋರಿಸ್ತಿರೋ ಅಭಿಮಾನ, ಈ ಪ್ರೀತಿನ ಅಭಿಮಾನನ ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಭಿ. ಇಂಥ ಮನೆ, ಇಂಥ ವ್ಯಕ್ತಿಗಳು ಬೇರೆ ಕಡೆ ಸಿಗಲ್ವಾ ಅಮ್ಮ? ಸ್ವಂತ ಮನೆ ತರ ಇರೋ ಮನೆ, ಸ್ವಂತದವ್ರ ತರ ಇರೋ ಮನುಷ್ಯರು ಎಲ್ಲಿ ಸಿಗ್ತಾರೋ?
ಏನೋ ನಮ್ಮ ಅದೃಷ್ಟ ಚೆನ್ನಾಗಿದ್ದು ಸಿಕ್ಕಿದ್ದಾರೆ ಆದ್ರೆ ಇಂಥ ಮನೆ ಇಂಥ ಮನುಷ್ಯರು ಬೇರೆ ಎಲ್ಲಿ ಸಿಗ್ತಾರೆ ಅಭಿ? ಅಷ್ಟಕ್ಕೂ ನಾವ್ ಯಾರು ಅಭಿ? ನಾವ್ ಅವ್ರಿಗೆ ಏನಾಗ್ತೀವಿ? ನಾನ್ ಯಾರೋ ನನ್ನವ್ರು ಯಾರೋ ನನಗ್ ಗೊತ್ತಿಲ್ಲ. ನಿಮ್ಮನ್ನ ಹೇಗ್ ಬೆಳೆಸ್ಬೇಕೋ ಒಳ್ಳೆ ಸ್ಥಾನಕ್ಕೆ ಹೇಗ್ ತರಬೇಕು ನನಗ್ ಗೊತ್ತಿಲ್ಲ. ತುಂಡಾದ ಗಾಳಿಪಟದ ಹಾಗೆ ಇಲ್ಲಿಗೆ ಹಾರ್ಕೊಂಡು ಬಂದಿದ್ದೀವಿ. ನಾವು ಮಾಡಿರೋ ಪುಣ್ಯನೋ ಇಲ್ಲ ಅವ್ರ ಒಳ್ಳೆತನನೋ? ನಾಣಿ ಅಂಕಲ್, ಮೀನಾಕ್ಷಿ ಆಂಟಿ, ಕೇಶವ ನಮ್ಮನ್ನ ಸ್ವಂತದವ್ರ ಹಾಗೆ ನೋಡ್ಕೋತಿದ್ದಾರೆ. ಬಾ 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 ತೆಗಿರಿ ತೆಗಿರಿ ತೆಗಿರಿ. ಬಾ ಬಾ ಡಿಕ್ಕಿಲಿ ಬಚ್ಚಿಟ್ಕೋ ಬಚ್ಚಿಟ್ಕೋ. ಇಲ್ಲಿ ನೋಡು, ಹುಷಾರಾಗಿ ಮ್ಯಾನೇಜ್ ಮಾಡು. ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ. ಏನ್ ಮಾವ ನೀವಿಲ್ಲಿ? ಸುಮ್ನೆ ಅಳಿಮಯ್ಯ, ಹೊರಗಡೆ ಗಾಳಿ ತಗೊಳ್ಳೋಣ ಅಂತ ಬಂದೆ. ಕಾರ್ ಮೇಲೆ ಧೂಳು ಗುದ್ದಿದ್ದಕ್ಕೆ ಉಫ್ ಉಫ್ ಅಂತ ಒರೆಸ್ತಿದ್ದೆ. ಥ್ಯಾಂಕ್ಸ್ ಮಾವ. ಹೌದು, ಅತ್ತೆ ಎಲ್ಲಿ? ಅವಳನ್ನು ಕೆಲಸ ಮಾಡ್ತಿರ್ಬೇಕು ಅಳಿಮಯ್ಯ. ನೀನ್ ಯಾವ್ದೋ ಕೆಲಸದ ಮೇಲೆ ಹೋಗ್ತಿದ್ಯಲ್ವಾ? ಹೋಗು ಹೋಗು. ಹೋಗ್ ಬರ್ತೀವಿ ಅಜ್ಜಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಅದೇನು ನೀವು ಹೋಗ್ತಿಲ್ವಾ ಅಜ್ಜಿ ಅವ್ರೆ? ದಿನ ಯಾಕೆ ಅಂತ ಹೋಗ್ತಾ ಇಲ್ಲ ಕೃಷ್ಣ. ನೀನ್ ಹೋಗ್ತೇನೋ? ಹೋಗ್ಬೇಕಾಗಿರೋರು ಹೋಗ್ತಿದ್ದಾರೆ ಬಿಡಿ ಅಜ್ಜಿ ಅವ್ರೆ, ಮತ್ತೆ ನಾನ್ ಯಾಕೆ?